ಏರ್ ಇಂಡಿಯಾಗೆ ಪರಿಹಾರ ಮೊತ್ತವೇ ಹೊರೆಯಾಗುತ್ತಾ? ಪರಿಹಾರ ಮೊತ್ತವೇ ಬರೋಬ್ಬರಿ 1500 ಕೋಟಿ ರೂಪಾಯಿ ದಾಟುವ ಅಂದಾಜು ಮಾಡಲಾಗಿದೆ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ ಸುಮಾರು 400 ಕೋಟಿಗಿಂತ ಹೆಚ್ಚಾಗ್ಬೋದು ಅಂತ. ನೋಡಿ, ಅದಕ್ಕಿಂತ 3 ಪಟ್ಟು ಇಲ್ಲಿ ಪರಿಹಾರ ಮೊತ್ತ ಹೆಚ್ಚಾಗ್ತಾ ಇದೆ. ಏನಿಲ್ಲ ಅಂತಂದ್ರೂ 1500 ಕೋಟಿ ರೂಪಾಯಿ ದಾಟಬಹುದು. ಅಂದರೆ ಈಗ ಸಾವನ್ನಪ್ಪಿದಂತಹವರ ಪರಿಹಾರದ್ದು ಲೆಕ್ಕಾಚಾರ ಇದು. ದುರಂತದ ವಿಮಾನಕ್ಕಿರುವ ವಿಮೆ ಅಂತ ಹೇಳಿದ್ರೆ ಅದು 700 ಕೋಟಿ ರೂಪಾಯಿ ಮಾತ್ರ. ಇನ್ನು 800 ಕೋಟಿ ರೂಪಾಯಿ ಏರ್ ಇಂಡಿಯಾ ಮೇಲೆಯೇ ಅದು ಹೊಡೆತ ಬೀಳುತ್ತೆ. ನೋಡಿ, ಒಂದು ವಿಮಾನದ ಮೇಲೆ ಇನ್ಶೂರೆನ್ಸ್ ಇರುತ್ತೆ. ಅದು ವಿಮಾನ ಅಪಘಾತಕ್ಕೀಡಾದರೆ ಅಥವಾ ಏನಾದರೂ ಕ್ರ್ಯಾಶ್ ಆಗಿಬಿಟ್ರೆ ಅಂಥೇಳಿ 700 ಕೋಟಿ ರೂಪಾಯಿ ಅದು ಫಿಕ್ಸ್ ಇರುತ್ತೆ, ಅದು ಇನ್ಶೂರೆನ್ಸು. ಈಗ 800 ಕೋಟಿ ರೂಪಾಯಿ ಏರ್ ಇಂಡಿಯಾ ಮೇಲೆಯೇ ಹೊರೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಸುಮಾರು 1500 ಕೋಟಿ ರೂಪಾಯಿ ದಾಟಬಹುದು. ಏನಿಲ್ಲ ಅಂತಂದರೂ ಒಬ್ಬ ಮೃತಪಟ್ಟಿದ್ದಾರಲ್ಲ, ಆ ಮೃತರ ಕುಟುಂಬಗಳಿಗೆ 1,80,00,000 ರೂಪಾಯಿ ಈಗ ಪರಿಹಾರ ಘೋಷಣೆಯಾಗುವಂಥ ಸಾಧ್ಯತೆಗಳಿದ್ದಾವೆ. ಈಗ 1 ಕೋಟಿ ಸ್ಟಾರ್ಟಿಂಗಲ್ಲಿ ಅನೌನ್ಸ್ ಮಾಡಿದ್ರು. ಈಗ ಮಧ್ಯಂತರ ಪರಿಹಾರ ಅಂತ 25 ಲಕ್ಷ, ಇನ್ನೂ ಅದು ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಪರಿಹಾರ ವಿತರಣೆ ಹೇಗೆ? ಅಹಮದಾಬಾದ್ ದುರಂತದಲ್ಲಿ ಮೃತಪಟ್ಟಂತಹ ಏನು ಮೃತರ ಕುಟುಂಬಸ್ಥರಿಗೆ ಇದನ್ನು ಕೊಡಲಾಗುತ್ತೆ. ಮಾಂಟ್ರಿಯಲ್ ಒಪ್ಪಂದದಡಿ 1999ರಲ್ಲಿ ಯಾಕೆ ಬರಲಾಯಿತು. ಈ ಕಾಯ್ದೆ ಪ್ರಕಾರ ಮೃತಪಟ್ಟ ಪ್ರಯಾಣಿಕರ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಲಾಗುತ್ತೆ. ಕಾಯ್ದೆ ಪ್ರಕಾರ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ನೀಡಬೇಕು. ಅಂದರೆ ಪ್ರಯಾಣಿಕರ ಕುಟುಂಬಗಳಿಗೆ. ಅಹಮದಾಬಾದ್ ದುರಂತದಲ್ಲಿ ಮೃತರ ಪ್ರಯಾಣಿಕರ ಸಂಖ್ಯೆ 241 ಆಗಿದೆ. ಕಾಯ್ದೆಯಂತೆ ಈಗಾಗಲೇ 1 ಕೋಟಿ ರೂಪಾಯಿ ಪರಿಹಾರವನ್ನು ಘೋಷಣೆಯನ್ನು ಮಾಡಿದೆ. ಕಾನೂನು ಹೋರಾಟಗಳ ಬಳಿಕ ಕ್ಲೇಮುಗಳ ಮೊತ್ತ ಹೆಚ್ಚಳ ಆಗುವ ಸಾಧ್ಯತೆಗಳಿದ್ದಾವೆ. ಇದರಿಂದ ಪರಿಹಾರ ಮೊತ್ತ 1500 ಕೋಟಿ ರೂಪಾಯಿ ಆಗುವ ನಿರೀಕ್ಷೆಗಳಿದ್ದಾವೆ. ಕ್ಯಾರಿಯೇಜ್ ಬೈ ಏರ್ ಆ್ಯಕ್ಟ್ 1872 ಅಡಿ ಪರಿಹಾರವನ್ನು ಘೋಷಣೆ ಮಾಡಲಾಗುತ್ತೆ. ನೋಡಿ, ಒಪ್ಪಂದ ಇದೆ, ಮಾಂಟ್ರಿಯಲ್ ಒಪ್ಪಂದ 1999ರಲ್ಲಾಗಿದ್ದು. ಆ ಕಾಯ್ದೆಯ ಪ್ರಕಾರ ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ಘೋಷಣೆ ಮಾಡಲಾಗುತ್ತೆ. ಇನ್ನೂ ಹೆಚ್ಚಾಗ್ಬೋದು. ಅದು ಕಾನೂನಾತ್ಮಕ ಹೋರಾಟ ಮಾಡಿ ಕ್ಲೇಮ್ಗಳ ಒಂದು ಮೊತ್ತ ಕೂಡ ಹೆಚ್ಚಾಗುತ್ತೆ. ಅಂದರೆ ಒಂದು ಕುಟುಂಬಗಳಿಗೆ, ಈ ಮೃತರ ಕುಟುಂಬಗಳಿಗೆ 1,80,00,000 ಅಷ್ಟು ಸಿಗುವಂತಹ ಚಾನ್ಸಸ್ ಇದೆ. ಈಗ 241 ಫ್ಲೈಟ್ನಲ್ಲಿದ್ದಂಥವರು ತೀರು ಹೋಗಿದ್ದಾರೆ. ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಕೂಡ ಸತ್ತೋಗಿದ್ದಾರೆ. ಅವ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ 271 ಜನ ಈಗ ಈ ದುರಂತದಲ್ಲಿ ಸಾವನ್ನಪ್ಪಿದಂಥವರು ಓವರಾಲ್ ಆಗಿ ನಾವು ನೋಡೋದಾದರೆ. ಹಾಗಾಗಿ ಇದು ಮೊತ್ತ 1500 ಕೋಟಿ ಆಗುತ್ತೆ. ಏರ್ ಇಂಡಿಯಾಗೆ ದೊಡ್ಡ ಮಟ್ಟದ ಹೊರೆ ಬೀಳುವಂತಹ ಸಾಧ್ಯತೆಗಳಿದ್ದಾವೆ.